ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಬೇಕಾದಷ್ಟು ಆಪತ್ತುಗಳು ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಇದೆ. ಹಣದ ಕಷ್ಟ ಇರಬಹುದು, ಉದ್ಯೋಗದ ಸಮಸ್ಯೆ ಇರಬಹುದು, ಇನ್ನಿತರ ನಾನಾ ವಿಧವಾದ ಸಮಸ್ಯೆಗಳು, ವೈವಾಹಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ರಾಷ್ಟ್ರೀಯವಾದದ್ದು ಎಲ್ಲ ತರಹದ ಸಮಸ್ಯೆಗಳೇ. ಚೆನ್ನಾಗಿ ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ನೀವು ಮಾಡಿ, ಇದೊಂದು ದೊಡ್ಡದಾದಂತಹ ಶಕ್ತಿ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮಾಸ್ತ್ರ ಧ್ಯಾನ ದೇವತಾ. ಗಾಯತ್ರಿ ಮಂತ್ರ ಇದು ಬ್ರಹ್ಮಾಸ್ತ್ರದ ಮಂತ್ರ. ಇದು ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡುವಂತಹ ಮಂತ್ರವೇ ಗಾಯತ್ರಿ ಮಂತ್ರ. ಬ್ರಹ್ಮಾಸ್ತ್ರದಿಂದ ನಮ್ಮ ಹಿಂದಿನವರು ಏನು ಮಾಡ್ತಾ ಇದ್ರು ಅಂತ ನೀವು ಭಾಗವತ ಮಹಾಭಾರತಗಳಲ್ಲೆಲ್ಲ ಕೇಳಿದ್ದೀರಿ. ಎಂತಹ ಶತ್ರುಗಳನ್ನು ಸೋಲಿಸಬಹುದು, ಎಷ್ಟು ಜನ ಶತ್ರುಗಳಿದ್ರೂ ಅವರನ್ನು ಸೋಲಿಸಬಹುದು, ನಾಶನೇ ಮಾಡಬಹುದು. ಅಷ್ಟು ಶಕ್ತಿ ಬ್ರಹ್ಮಾಸ್ತ್ರದೊಳಗಿದೆ. ಈಗ ನಾವು ಹೋಗಿ ಯಾರ ಮೇಲೆ ಅಸ್ತ್ರ ಹಾಕೋದು ಬೇಡ. ಅಷ್ಟು ಭಕ್ತಿಯಿಂದ, ಅಷ್ಟು ನಿಷ್ಠೆಯಿಂದ ನಾವು ಮಂತ್ರದ ಜಪ ಮಾಡೋಷ್ಟು ತಾಳ್ಮೆಯೂ ಇಲ್ಲ, ಶಕ್ತಿಯೂ ನಮ್ಮಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ. ಆದರೆ ಭಕ್ತಿ ಶ್ರದ್ಧೆಗಳು ನಮಗೆ ಎಷ್ಟಿದೆ ಅಷ್ಟು ಭಕ್ತಿ ಶ್ರದ್ಧೆಗಳಿಂದಲೇ ನಾವು ಗಾಯತ್ರಿಯನ್ನು ಚೆನ್ನಾಗಿ ಜಪ ಮಾಡಿದರೆ ಸಾಕಷ್ಟು ಶಕ್ತಿಯನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಷ್ಟು ಮಾತ್ರ ನಿಜ. ಎಷ್ಟೋ ಮಾನಸಿಕವಾದಂತಹ ಏನು ಸಮಸ್ಯೆಗಳಿವೆ, ನಾನಾ ತರಹದ ವೈಮನಸ್ಯಗಳಿರ್ಬೋದು, ಆಂತರಿಕ ಕಲಹಗಳಿರಬಹುದು, ಕುಟುಂಬದೊಳಗೋ ಸಮಾಜದೊಳಗೋ, ಅಂತಹ ಎಲ್ಲ ಸಮಸ್ಯೆಗಳನ್ನು ಮಾನಸಿಕವಾದದ್ದನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಉತ್ತಮವಾದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ನೈತಿಕವಾದ ಧಾರ್ಮಿಕವಾದಂತಹ ಜ್ಞಾನ ಪಡೆದುಕೊಳ್ಳುವುದು ಮಾತ್ರ ಅಲ್ಲದೆ ಆ ಹೆಜ್ಜೆಯನ್ನು ಮುಂದೆ ಇಡೋದಕ್ಕೆ ಸಾಧ್ಯ ಇದೆ. ಎಲ್ಲಕ್ಕೂ ಮೇಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ತನಗಾಗಿ ಗಾಯತ್ರಿಯ ಜಪ ಮಾಡುವುದರ ಜೊತೆಗೆ ತನ್ನ ಇಷ್ಟರು, ಮಿತ್ರರು, ಬಾಂಧವರು, ಸಜ್ಜನರು, ತನ್ನ ಇಡೀ ದೇಶ, ನಮ್ಮ ದೇಶದ ಸಕಲ ಸಜ್ಜನರಿಗೆ ಕಲ್ಯಾಣವಾಗಲಿ ಎನ್ನುವ ಒಂದು ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ನಾನು ಮಾಡಿದರೆ ಏನಾಗತ್ತೆ ಅಂತ ಅನ್ಕೋಬೇಡಿ. ಮಂತ್ರದಲ್ಲಿ ಆ ಶಕ್ತಿ ಇದೆ. ನಾವು ನೀವು ದೊಡ್ಡವರಲ್ಲ, ಮಂತ್ರ ಬಹಳ ದೊಡ್ಡದಿದೆ. ಅಂತಹ ಅಪೌರುಷೇಯವಾದ ಸಾಕ್ಷಾತ್ ಭಗವಂತನ ವಾಣಿ ಅದು. ಅಂತಹ ಭಗವಂತನ ವಾಣಿಯಲ್ಲಿರುವ ಶಕ್ತಿ ಅತ್ಯದ್ಭುತವಾದ ಶಕ್ತಿ. ಅದನ್ನು ಋಷಿಗಳು, ಮುನಿಗಳು ಸಾರ್ಥಕಪಡಿಸಿಕೊಂಡಿದ್ದಾರೆ. ಅಂತಹ ಗಾಯತ್ರಿಯ ಮಂತ್ರವನ್ನು ನಾವು ಭಕ್ತಿಯಿಂದ, ನಮಗೆ ಶುದ್ಧವಾದ ಜ್ಞಾನ ಬರಲಿ, ಸನ್ಮಾರ್ಗದಲ್ಲಿ ಪ್ರಚೋದನೆಯಾಗಲಿ, ನಮ್ಮವರಿಗೆಲ್ಲ ಆಗಲಿ, ನಮ್ಮ ದೇಶದೊಳಗಿರುವ ಸಕಲ ಸಜ್ಜನರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಸದ್ಬುದ್ಧಿ ಇರಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಭಕ್ತಿಯಿಂದ ಮಾಡಿದರೆ ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು, ಎಲ್ಲರ ಪ್ರಾರ್ಥನೆಯನ್ನೂ ಮನ್ನಿಸಿ ಎಲ್ಲರಿಗೂ ಸದ್ಬುದ್ಧಿಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಜೊತೆಗೆ ನಮ್ಮ ದೇಶಕ್ಕೆ ಇವತ್ತು ಬ್ರಹ್ಮಾಸ್ತ್ರದ ಶಕ್ತಿಯೂ ಬೇಕಾಗಿದೆ ಎನ್ನುವುದು ನಿಮಗೆ ಗೊತ್ತಾಗಿದೆ. ಕೇವಲ ನಾವು ಒಳಗೆ ಕುಳಿತರೆ ಸಾಲದು. ಇನ್ನೊಬ್ಬರ ಆಕ್ರಮಣಕ್ಕೆ ನಾವು ಸರಿಯಾದ ಪ್ರತ್ಯುತ್ತರ ಕೊಡಬೇಕಾಗಿದೆ. ಕೊಡುವವರು ಅಲ್ಲಿ ಬೇರೆ ಇದ್ದಾರೆ. ನಮ್ಮ ದೇಶದ ಗಡಿಭಾಗದಲ್ಲಿ ಸರಿಯಾಗಿ ಉತ್ತರ ಕೊಡುವುದಕ್ಕೆ ಸಮರ್ಥರಾದಂತಹ ನಮ್ಮ ಎಲ್ಲ ತರುಣರಾದ ಯೋಧರು ಉತ್ಸಾಹದಿಂದ ಸಿದ್ಧರಿದ್ದಾರೆ. ಅವರೆಲ್ಲರಿಗೆ ಬೇಕಾದಂತಹ ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಅವರ ಹೊಟ್ಟೆ ಬಟ್ಟೆ ವ್ಯವಸ್ಥೆಯನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಬೇಕಾದಂತಹ ವೆಪನ್ಸ್ ಕೊಡ್ತಾ ಇದೆ. ಅವರಿಗೆ ಬೇಕಾದ ಉತ್ಸಾಹವನ್ನು ಕೊಟ್ಟಿದೆ. ಜೊತೆಗೆ ಫ್ರೀಡಮ್ ಕೊಟ್ಟಿದೆ. ನಿಮಗೇನು ಬೇಕೋ ಅದನ್ನು ಮಾಡಿ ಅಂತ. ಮತ್ತು ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೀವು ಕೊಡಬೇಕಾದದ್ದು ಆ ಯೋಧರಿಗೆ ಮಂತ್ರದ ಶಕ್ತಿಯನ್ನು ಕೊಡಬೇಕಾಗಿದೆ. ನಿಮ್ಮ ನಿಮ್ಮ ಮನೆಯಲ್ಲಿಯೇ ನೀವು ಕುಳಿತು ಭಕ್ತಿಯಿಂದ ಗಾಯತ್ರಿಯ ಜಪ ಮಾಡಿ, ವಿಷ್ಣು ಸಹಸ್ರನಾಮದ ಜಪ ಮಾಡಿ, ಸುಂದರಕಾಂಡದ ಜಪ ಮಾಡಿ, ಶ್ರೀರಾಮಚಂದ್ರ, ಹನುಮಂತ ದೇವರು, ಆ ಎಲ್ಲ ಗಾಯತ್ರಿ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣ ನಮ್ಮ ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡಲಿ, ನಮ್ಮ ಭಾರತ ದೇಶದ ರಕ್ಷಣೆಯನ್ನು ಮಾಡಲಿ. ಎಲ್ಲಿಯವರೆಗೆ ನಮ್ಮ ಸನಾತನ ಧರ್ಮ ಉಳಿಯೋದಿಲ್ಲ, ಅಲ್ಲಿಯವರೆಗೆ ನಮ್ಮ ದೇಶ ಇದು ನಮ್ಮ ದೇಶವಾಗುವುದೋ ಇಲ್ಲ.
ನಮ್ಮ ದೇಶದ ಸತ್ವವೇ ನಮ್ಮ ಧರ್ಮ, ನಮ್ಮ ದೇಶದ ಶಕ್ತಿಯೇ ನಮ್ಮ ಧರ್ಮ. ನಮ್ಮ ಧರ್ಮ ಉಳಿಯಬೇಕು ಅಂದರೆ ಆ ಧರ್ಮವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು. ಆ ಧರ್ಮದ ಅನುಷ್ಠಾನಕ್ಕೆ ಯಾರು ಪ್ರತಿರೋಧ ಮಾಡ್ತಾರೋ, ವಿರೋಧ ಮಾಡ್ತಾರೋ, ಅವರಿಗೆ ತಕ್ಕ ಶಾಸನವನ್ನು ಮಾಡಲೇಬೇಕು. ಕಂಡವರು ರಾಜ್ಯವನ್ನು ಆಳಿದರೆ ಮತಾಂತರ ಆಗ್ತದೆ. ಅದಕ್ಕೆ ನಿರೋಧ ಇಲ್ಲ, ಪ್ರತಿರೋಧ ಇಲ್ಲ. ಮನಸ್ಸಿಗೆ ಬಂದ ರೀತಿಯಲ್ಲಿ ಮತಾಂತರವಾದರೆ ಮತಾಂತರ ಇದು ರಾಷ್ಟ್ರಾಂತರ. ಅದಾಗಬಾರದು ಅಂತಾದರೆ ನಮ್ಮ ಮತ, ನಮ್ಮ ಧರ್ಮ, ನಾವು ಇನ್ನೊಬ್ಬರ ದ್ವೇಷ ಮಾಡುವುದು ಬೇಡ. ಆದರೆ ನಮ್ಮ ಮತ, ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವ, ಚೆನ್ನಾಗಿ ಬೆಳೆಸಿಕೊಳ್ಳುವ, ನಮ್ಮ ಅನುಷ್ಠಾನದಲ್ಲಿ ಅದು ಉಳಿಯಬೇಕು. ಪರಂಪರೆ ಹೀಗೆ ಮುಂದುವರಿಯಬೇಕು. ಇದು ಸನಾತನ ಧರ್ಮ, ಇದು ಸರ್ವೋನ್ನತ ಧರ್ಮ, ಇದು ಸನಾತನ ಧರ್ಮ. ಇದೇ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಇದೇ ಧರ್ಮವನ್ನು ನಾವು ಉಳಿಸಿಕೊಳ್ಳಬೇಕು, ಇದೇ ಧರ್ಮವನ್ನು ಬೆಳೆಸಬೇಕು, ಇದೇ ಧರ್ಮವನ್ನು ನಾವು ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು. ಆ ತರಹದ